ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ನವೋದಯ ತರಬೇತಿ ಕೇಂದ್ರ ಕಂಪ್ಲೀಟ್ ಇದರ ಉಪಶಾಖೆಯಾದ ಶ್ರೀ ಶರಣ ಬಸವೇಶ್ವರ ದಾಸೋಹ ಮಠ ಕಾನಮಡುಗು ಇದೇ ತಿಂಗಳು 22/3/2026 ಭಾನುವಾರದಂದು ಸ್ಫೂರ್ತಿ ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಅನ್ನು ನಡೆಸಲಾಗುತ್ತಿದೆ. ಈ ಒಂದು ಪರೀಕ್ಷೆ ವಿಶೇಷವಾಗಿ 4ನೇ ತರಗತಿಯ ಮಕ್ಕಳಿಗೆ ಮಾತ್ರ. ಈ ಒಂದು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದವರಿಗೆ ಪ್ರಥಮ ಬಹುಮಾನ 15,000, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000 ಹಾಗೂ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೂಡ ನೀಡಲಾಗುತ್ತಿದೆ. ಈ ಒಂದು ಪರೀಕ್ಷೆಯ ಪಠ್ಯಕ್ರಮ ಕನ್ನಡಕ್ಕೆ 15, ಗಣಿತಕ್ಕೆ 15, ಇಂಗ್ಲಿಷ್ 10, ಜನರಲ್ ನಾಲೆಡ್ಜ್ ಮತ್ತು ಐಕ್ಯೂಗೆ ಸೇರಿದಂತೆ 10 ಅಂಕಗಳು. ಒಟ್ಟು 50 ಅಂಕಗಳು ಒಳಗೊಂಡಿದೆ. ಈ ಒಂದು ಪರೀಕ್ಷೆಯನ್ನು ಬರೆಯಲು ಕಡ್ಡಾಯವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಬೇಕಾಗಿದೆ. ಆ ಒಂದು ಉಪಯುಕ್ತ ಮಾಹಿತಿಯನ್ನ ನಾ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ. ಆಸಕ್ತಿ ಉಳ್ಳವರು ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳ್ರಿ. ಹಾಗೂ ಈ ಒಂದು ಪರೀಕ್ಷೆ ನಿಮ್ಮ ಪ್ರತಿಭೆಯನ್ನ ತೋರಿಸಿಕೊಳ್ಳಲು ಒಂದು ಸುವರ್ಣ ಅವಕಾಶ. ಸೊ ಹಾಗಾಗಿ ಯಾರು ಕೂಡ ಮಿಸ್ ಮಾಡದೆ ಪರೀಕ್ಷೆಗೆ ಹಾಜರಾಗಿ ಹಾಗೂ ಬಹುಮಾನವನ್ನ ಗೆಲ್ಲಿ. ಇವತ್ತು ಈ ಒಂದು ವಿಡಿಯೋದ ಮೂಲಕ ನಾನ್ ನಿಮ್ಗೆ ಆದರ್ಶ ವಿದ್ಯಾಲಯ ಮಾಡೆಲ್ ಕ್ವಶನ್ ಪೇಪರ್ ಅನ್ನ ಹೇಳಕ್ ಬಂದಿದ್ದೇನೆ. ವಿಷಯ ಮೆಂಟಲ್ ಎಬಿಲಿಟಿ. ಸೊ ಮೊದಲನೇ ಪ್ರಶ್ನೆ ನೋಡೋಣ. 653,480 the highest number that can be formed using all these digits not using more than once. ಸೊ ಏನ್ ಹೇಳಿದಾರೆ ಅಂದ್ರೆ ಈ ಒಂದು ಕೊಟ್ಟಿರುವ ಅಂಕಿಗಳನ್ನ ಬಳಸಿಕೊಂಡು ಹೈಯೆಸ್ಟ್ ನಂಬರ್ ಅನ್ನ ನಾವು ಬರೀಬೇಕು. ಇನ್ನೊಂದು ಹೇಳಿದಾರೆ ಅವರು, by using all these digits not using more than once ಅಂತಂದ್ರೆ ಒಂದಕ್ಕಿಂತ ಹೆಚ್ಚು ಬಾರಿ ಉಪಯೋಗಿಸದೇನೆ ಈ ಒಂದು ಅಂಕಿಗಳನ್ನ ಉಪಯೋಗಿಸಿ ಅತ್ಯಂತ ಗರಿಷ್ಠ ಸಂಖ್ಯೆಯನ್ನ ನಾವು ಬರೀಬೇಕು. ಏನೇನು ಅಂಕಿಗಳು? 6, 5, 3, 4, 8, 0 ಈ ಒಂದು ಅಂಕಿಗಳನ್ನ ಬಳಸ್ಕೊಂಡು ನಾವು ಗರಿಷ್ಠ ಸಂಖ್ಯೆಯನ್ನ ಬರೀಬೇಕು. ಸೊ ವಿ ಹ್ಯಾವ್ ಟು ರೈಟ್ the highest number by using these number but without not using one digit more than once. ಅಂತಂದ್ರೆ ಮೊದಲಿಗೆ ಯಾವ ದೊಡ್ಡ ಸಂಖ್ಯೆ ಆಗುತ್ತೆ ಇದರಲ್ಲಿ ಅಂತಂದ್ರೆ ಮೊದಲಿಗೆ 8, 6, 5, 4, 3, 0 ಇದು ಹೈಯೆಸ್ಟ್ ನಂಬರ್. ಓಕೆನಾ? ಆಪ್ಷನ್ ಎಲ್ಲಿದೆ ನೋಡಿ. 8,65,430 ಆಪ್ಷನ್ ಸಿ ಸರಿಯಾದ ಉತ್ತರ. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. When the English alphabets are started from D and end with T, then the letter in 10th position. ಏನಂದ್ರೆ ಇಂಗ್ಲಿಷ್ ಆಲ್ಫಾಬೆಟ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಎ ಇಂದ ಸ್ಟಾರ್ಟ್ ಆಗಿ ಝಡ್ ಗೆ ಕೊನೆಗೊಳ್ಳುತ್ತೆ. ಬಟ್ ಅವ್ರು ಏನ್ ಕೇಳಿದ್ದಾರೆ ಇಲ್ಲಿ, ಡಿ ಇಂದ ಸ್ಟಾರ್ಟ್ ಆದ್ರೆ, ಡಿ ಇಂದ ಸ್ಟಾರ್ಟ್ ಆಗಿ ಟಿ ಇಂದ ಕೊನೆಗೊಂಡ್ರೆ ದೆನ್ ದಟ್ ಲೆಟರ್ ಇನ್ 10th ಪೊಸಿಷನ್ 10ನೇ ಸ್ಥಾನದಲ್ಲಿರುವ ಲೆಟರ್ ಯಾವ್ದಂತ ಕೇಳಿದ್ದಾರೆ. ಬರೆಯೋಣ ಫಸ್ಟ್. ಡಿ, ಇ, ಎಫ್, ಜಿ, ಎಚ್, ಐ, ಜೆ, ಕೆ, ಎಲ್, ಎಂ, ಎನ್, ಓ, ಪಿ, ಕ್ಯೂ, ಆರ್, ಎಸ್, ಟಿ. ಸೊ ಒಟ್ಟು ಎಷ್ಟು ಡಿಜಿಟ್ಸ್ ಇದಾವ ಅಂದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16. ಸೊ ಒಟ್ಟು 17 ಆಲ್ಫಾಬೆಟ್ಸ್ ಇದಾವೆ. ಅವ್ರು ಕೇಳಿರೋದು 10ನೇ ಪೊಸಿಷನ್ ಒಳಗಡೆ ಯಾವ ಲೆಟರ್ ಇದೆ ಅಂತ ಕೇಳಿದಾರೆ. 10ನೇ ಪೊಸಿಷನ್ ಒಳಗಡೆ ಎಂ ಇದೆ. ಆಪ್ಷನ್ ಅಲ್ಲಿ ಬಿ ಆಪ್ಷನ್ ಸರಿಯಾದ ಉತ್ತರ. ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡಿ. ದ ನಂಬರ್ ವಿಚ್ ಶುಡ್ ಕಮ್ ವೇರ್ ದ ಕ್ವಶನ್ ಮಾರ್ಕ್ ಈಸ್. ಈ ಒಂದು ಪ್ರಶ್ನೆಯ ಚಿಹ್ನೆ ಇರುವ ಒಂದು ಸ್ಥಾನಕ್ಕೆ ಯಾವ ಸಂಖ್ಯೆ ಬರಬೇಕು ಅಂತ ಕೇಳಿದ್ದಾರೆ. ಏನು, ಇಲ್ಲಿ ಒಂದು ಬಾಕ್ಸ್ ಕೊಟ್ಟಾರೆ. ಈ ಬಾಕ್ಸ್ ಒಳಗಡೆ ಇದಕ್ಕೆ ಮತ್ತೆ ಇದಕ್ಕೆ ಏನು ರಿಲೇಷನ್ ಇದೆ ನಾವು ಅದನ್ನೇ ಇಲ್ಲಿನೂ ಕೂಡ ಅನ್ವಯಿಸಬೇಕಾಗ್ತದೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ದ relation between the given numbers and later on we have to find out the relation between these two numbers. So
3 ಇದ್ದಿದ್ದು 9 ಆಗಿದೆ ಅಂದ್ರೆ 3 ಮೂರ್ಲೆ 9. 4 ಇದ್ದಿದ್ದು 16 ಆಗಿದೆ ಅಂದ್ರೆ 4 4 16. ನೆಕ್ಸ್ಟ್ 2 ಇದ್ದಿದ್ದು 4 ಆಗಿದೆ ಅಂದ್ರೆ 2ರಿಂದ ಗುಣಾಕಾರ ಮಾಡಿದರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು, 5ಕ್ಕೂ ಕೂಡ 5ರಿಂದ ಗುಣಾಕಾರ ಮಾಡ್ಬೇಕು. 5 5 25. ಆನ್ಸರ್ 25 ಆಪ್ಷನ್ ಒಳಗಡೆ ಬಿ ಕರೆಕ್ಟ್ ಹತ್ರ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಮ್ಯಾಚ್ ದ ಸೂಟಬಲ್ ಸೈನ್ಸ್ ಇನ್ ದ ಇಕ್ವೇಶನ್ ಗಿವನ್ ಬಿಲೋ. ಇಲ್ಲಿ ಒಂದು ಇಕ್ವೇಶನ್ ಕೊಟ್ಟಾರ, ಆ ಇಕ್ವೇಶನ್ಗೆ ಯಾವ ಚಿಹ್ನೆ ಹಾಕಿದ್ರೆ ಕಂಪ್ಲೀಟ್ ಆಗುತ್ತೆ ಅಂತ ಚೆಕ್ ಮಾಡೋಣ. ನೋಡ್ರಿ, ಮೊದಲನೇ ಆಪ್ಷನ್ 20 × 4 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ಸ್ ಟು 16. ಈ ಒಂದು ಚಿಹ್ನೆ ಫಸ್ಟ್ ಇದನ್ನ ಮಾಡ್ಬಾರ್ದು, ಯಾವಾಗಲೂ ಫಸ್ಟ್ ಮಾಡ್ಬೇಕಾಗಿರೋದು ಡಿವೈಡೆಡ್ ಬೈ, ಯಾಕಂದ್ರೆ ಅದು ಬಾಡ್ಮಾಸ್ ರೂಲ್ ಪ್ರಕಾರ ನಾವು ಫಸ್ಟ್ ಡಿವೈಡನ್ನೇ ಮಾಡ್ಬೇಕು. 20 × 4 ಡಿವೈಡೆಡ್ ಬೈ 5 ಇಸ್ ಈಕ್ವಲ್ಸ್ ಟು 16. 5 1 5 4 20, 4 4 16. ಸೊ ಆನ್ಸರ್ ನಮ್ಗೆ ಬಂತು. ಆದ್ರೆ ಇಲ್ಲಿ ಈ ಆಪ್ಷನ್ ಇದೆಯಲ್ಲ, ಇವನು ಕೂಡ ನಾವು ಚೆಕ್ ಮಾಡಿ ನೋಡೋಣ ಯಾಕೆ ಬರಲ್ಲ. 20 ಡಿವೈಡೆಡ್ ಬೈ 4 × 5 ಇಸ್ ಈಕ್ವಲ್ಸ್ ಟು 16. ಫಸ್ಟ್ ಇವೆರಡನ್ನು ಮಾಡ್ಬೇಕಂತ ಹೇಳಿದೆ, ಯಾಕಂದ್ರೆ ಡಿವೈಡ್ ಸಿಂಬಲ್ ಎಲ್ಲಿ ಇರುತ್ತೆ ಅವೆರಡನ್ನು ಮಾಡ್ಬೇಕು. 4 5 20 × 5 5 5 25 ಬರುತ್ತೆ, ಬಟ್ ಇಲ್ಲಿ ಆಪ್ಷನ್ ಒಳಗಡೆ 16 ಕೊಟ್ಟಾರೆ. ನೆಕ್ಸ್ಟ್ 20 × 4 ಪ್ಲಸ್ 5 ಇಸ್ ಈಕ್ವಲ್ಸ್ ಟು 16 ಅಂತ ಹೇಳಿದ್ರೆ ಫಸ್ಟ್ ಇವೆರಡನ್ನು ಮಾಡ್ಬೇಕು. 4 2 80 ಪ್ಲಸ್ 5 85 ಆಗುತ್ತೆ, ಬಟ್ ನಮ್ಗೆ ಎಷ್ಟು ಬರ್ಬೇಕು, 16 ಬರ್ಬೇಕು. ಎರಡನೇ ಆಪ್ಷನ್ ಆಗಲ್ಲ. ಮೂರನೇ ಆಪ್ಷನ್ ನೋಡಿ, 20 × 4 ಮೈನಸ್ 5. 24 80 ಮೈನಸ್ 5 ಮಾಡಿದ್ರೆ 75 ಬರುತ್ತೆ, ಬಟ್ ಅವ್ರು ಎಷ್ಟು ಕೊಟ್ಟಾರ, 16 ಕೊಟ್ಟಾರ, ಅಂದ್ರೆ ನಾಲ್ಕನೇ ಆಪ್ಷನ್ ಬರಲ್ಲ. ಸೊ ರೈಟ್ ಆನ್ಸರ್ ಯಾವುದು, ಆಪ್ಷನ್ ಎ. ನೆಕ್ಸ್ಟ್ ಕ್ವಶನ್, ಡಿ ಇಸ್ ದ ಫಾದರ್ ಆಫ್ ಬಿ, ಇ ಇಸ್ ಬಿ's ಸಿಸ್ಟರ್, ದೆನ್ ದ ರಿಲೇಷನ್ ಡಿ ಹ್ಯಾಸ್ ವಿತ್ ಇ ಈಸ್. ಈ ಒಂದು ಕ್ವಶನ್ ಬ್ಲಡ್ ರಿಲೇಷನ್ ಅಂತ ಒಂದು ಟಾಪಿಕ್ ಐತಿ. ಯಾವುದು, ಬ್ಲಡ್ ರಿಲೇಷನ್. ಈ ಒಂದು ಚಾಪ್ಟರ್ ನಿಮ್ಗೆ ಸೈನಿಕ ಒಳಗಡೆ ಬರುತ್ತೆ, ಮೆಂಟಲ್ ಎಬಿಲಿಟಿ ಒಳಗಡೆ. ಯಾವುದು, ಕನ್ನಡದ ಒಳಗಡೆ ರಕ್ತ ಸಂಬಂಧ. ಯಾಕೆ ಈ ಚಾಪ್ಟರ್ ಇಟ್ಟಾರ, ಈಗಿನ ಜನರೇಷನ್ ಮಕ್ಕಳಿಗೆ ಒಂದಿಷ್ಟು ಜನಕ್ಕೆ ರಕ್ತ ಸಂಬಂಧಿಗಳು ಯಾರಂತಾನೆ ಗೊತ್ತಿಲ್ಲ, ಅವ್ರಿಗೆ ಏನಂತ ಕರಿಬೇಕನ್ನೋದು ಗೊತ್ತಿರಲ್ಲ. ಹಾಗಾಗಿ ಈ ಒಂದು ಚಾಪ್ಟರ್ ಇಟ್ಟಾರ. ನೋಡ್ರಿ, ಡಿ ಇಸ್ ದ ಫಾದರ್ ಆಫ್ ಬಿ. ನಾವು ಮೆಂಟಲ್ ಎಬಿಲಿಟಿ ಒಳಗಡೆ ಒಂದು ಒಂದು ಸಂಬಂಧಕ್ಕೆ ಒಂದಿಷ್ಟು ನಿರ್ದಿಷ್ಟವಾದ ಸೈನ್ ಅನ್ನು ಹಾಕಿದೀವಿ. ಇದು ಗಂಡು, ರೌಂಡ್ ಹಾಕಿದ್ರೆ ಹೆಣ್ಣು, ಬಾಕ್ಸ್ ಮತ್ತೆ ಇದಕ್ಕೆ ಎರಡಕ್ಕೂ ಕನೆಕ್ಷನ್ ಮಾಡಿದ್ರೆ ಇದು ದಂಪತಿಗಳು, ಮತ್ತೆ ಬಾಕ್ಸ್ ಹಾಕಿ ಬರೀ ಒಂದು ಸಿಂಗಲ್ ಲೈನ್ ಹಾಕಿದ್ರೆ ಅದು ಸಹೋದರ ಅಥವಾ ಸಹೋದರಿ. ನೀವು ಇದು ಒಂದಿಷ್ಟು ಜನ ಕನ್ಫ್ಯೂಸ್ ಇರುತ್ತೆ, ಇದನ್ನ ಯಾವ್ದಾದ್ರು ಹಾಕ್ಬೋದು ಅಂತ. ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದನ್ನ ನೀವು ಹಾಕಿ. ನೋಡ್ರಿ, ಡಿ ಇಸ್ ದ ಫಾದರ್. ಫಾದರ್ ಅಂದ್ರೆ ಏನು, ಇದು ಮಸ್ಕುಲಿನ್ ಜೆಂಡರ್. ಮಸ್ಕುಲಿನ್ ಜೆಂಡರ್ಗೆ ನಾವೇನ್ ಹಾಕ್ಬೇಕು, ಯಾವಾಗ್ಲೂ ಬಾಕ್ಸ್ ಹಾಕ್ಬೇಕು. ಇದು ಡಿ ಇಸ್ ಫಾದರ್ ಆಫ್ ಬಿ. ಬಿ ಅನ್ನೋದು ಗಂಡು ಹೆಣ್ಣು ಅಂತ ನಮಗ್ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡ್ರಿ, ಇ ಇಸ್ ಬಿ's ಸಿಸ್ಟರ್. ಬಿ ಯ ಸಿಸ್ಟರ್ ಯಾರು, ಇ. ಇ ಅನ್ನೋದು ಹೆಣ್ಣು, ಹಾಗಾಗಿ ಅದಕ್ಕೆ ನಾವು ರೌಂಡ್ ಹಾಕ್ತೀವಿ. ದೆನ್ ದ ರಿಲೇಷನ್ ಡಿ ಹ್ಯಾಸ್ ವಿತ್ ಇ. ಡಿ ಇ ಯ ರಿಲೇಷನ್ ಏನು ಅಂತ ಕೇಳಿದ್ದಾರೆ. ಇ ಮತ್ತು ಬಿ ಇಬ್ರು ಸಹೋದರರು ಅಥವಾ ಬಿ ಯ ಸಹೋದರಿ ಇ. ಸೊ ಸಹೋದರಿಯ ತಂದೆ ಅಥವಾ ಸಹೋದರನ ತಂದೆ ಏನಾಗ್ತಾರ, ನಿಮ್ಗೂ ಕೂಡ ತಂದೆ ಆಗ್ತಾರ. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಿ ಸರಿಯಾದ ಉತ್ತರ. ಇಲ್ಲಿಗೆ ಇಷ್ಟು ಸಾಕು ಇವತ್ತು. ಸೊ ನಾನು ಈ ಒಂದು ವಿಡಿಯೋದ ಮೊದಲಿಗೆ ನಿಮ್ಗೆ ಏನ್ ಹೇಳಿದ್ದೆ, ಒಂದು ಜೀನಿಯಸ್ ಅವಾರ್ಡ್ ಎಕ್ಸಾಮ್ ಬಗ್ಗೆ ಹೇಳಿದ್ದೆ. ಸೊ ಅದರ ಇನ್ನೂ ಹೆಚ್ಚು ಮಾಹಿತಿಗೋಸ್ಕರ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಅದರದ್ದು ಮಾಹಿತಿಯನ್ನು ಹಾಕಿರ್ತೇನೆ. ಯಾರ್ಯಾರಿಗೆ ಆಸಕ್ತಿ ಇದೆ ಖಂಡಿತವಾಗಿ
ಯಾರು ಕೂಡ ಮಿಸ್ ಮಾಡದೆ ಆ ಒಂದು ಪರೀಕ್ಷೆಯನ್ನು ಹಾಜರಾಗಿ ಬಹುಮಾನವನ್ನ ಗೆಲ್ರಿ. ಧನ್ಯವಾದಗಳು.